ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಪ್ಪ ಯಪ್ಪ ಏನು ಕಿತ್ತಾಟ ಗುರು. ಯಪ್ಪೋ ಸ್ಟಾರ್ಟಿಂಗಲ್ಲೂ ಹಂಗೆ ಆ್ಯಂಡ್ ಎಪಿಸೋಡ್ ಎಂಡಲ್ಲೂ ಹಂಗೆ ಏನು ಕಿರ್ಚಾಡ್ತಾರೆ ಗುರು. ತಲೆ ಕೆಟ್ಟು ಕೆರ ಹಿಡ್ದೋಯ್ತು ಗುರು ನನಗೆ. ಅಯ್ಯಯ್ಯಪ್ಪ, ಈ ಅಶ್ವಿನಿ, ಈ ಜಾನ್ವಿ, ಕಾಕ್ರೋಚು ಬೆಂಕಿ ಹಚ್ಚೋದ್ರಲ್ಲಿ ನಂಬರ್ ಒನ್ ಅಂತಲೇ ಹೇಳ್ತೀನಿ. ಅದರಲ್ಲೂ ಮುಖ್ಯವಾಗಿ ಆ ಅಶ್ವಿನಿ ಇದ್ದಾಳಲ್ಲ ಗುರು, ಯಾವ ರೇಂಜಿಗೆ ಬೆಂಕಿ ಹಚ್ತಾಳೆ ಗುರು. ಸೊ ನಾರ್ಮಲ್ ಟೈಮಲ್ಲಿ ಜಾನ್ವಿ ಕಾಕ್ರೋಚ್ ಹತ್ರನೇ ಒಂದು ಕಡೆ ಎಲ್ಲೋ ಮೂಲೆ ರಾಜಮಾಚ ಹತ್ರ ಕುತ್ಕೊಳ್ಳೋ. ಸೊ ಇಲ್ಲಿ ರಘು ಆ್ಯಂಡ್ ನಮ್ಮ ಯಾರು ರಿಷಾ ಅವರು ಕ್ಯಾಪ್ಟನ್ ಆಗ್ತಾರೆ ಅನ್ನೋ ಅಂಥ ಭಯಕ್ಕೆ ಇಡೀ ಮನೆನ ಅವರಿಬ್ಬರು ವಿರುದ್ಧ ಯಾವ ರೇಂಜಿಗೆ ಎತ್ಕಟ್ಟಿದ್ರು ಅಂತಂದರೆ, ಮೊದಲು ಹೇಳ್ದಂಗೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕುತ್ಕೊಳ್ಳೋ ರಾಜಮಾತೆ. ಸೊ ಅವರಿಬ್ಬರಲ್ಲಿ ಒಬ್ಬರು ಆಗ್ತಾರೆ ಅಂತ ಅಂದಿದ ತಕ್ಷಣನೇ ಇಡೀ ಮನೆನ ಅವರಿಬ್ಬರ ಮಧ್ಯೆ ಎತ್ಕಟ್ಲಿಕ್ಕೆ ಎಲ್ಲರ ಹತ್ರ ಹೋಗ್ಬಿಟ್ಟು ಮಾತಾಡಿ, ನೀವು ಹೋಗಿ ಕೇಳಿ 3 ವಾರ ಆಡ್ದವ್ರು ಹೆಂಗೆ, ಇವ್ರು 2 ದಿವಸದಲ್ಲಿ ಬಂದವ್ರು ಹೆಂಗೆ, ನೀವು ಅವ್ರಿಗೆ ಅವಕಾಶ ಕೊಡ್ತೀರಾ, ನಾನಂತೂ ಒಪ್ಕೊಳ್ಳಲ್ಲ, ಹಾಗೆ ಹೀಗೆ ಇಡೀ ಮನೆಗೂ ಒಂದು ರೀತಿಯಲ್ಲಿ ಸೀಮೆಹಣ್ಣ ಆಗ್ಬಿಟ್ಟು ಬೆಂಕಿ ಹಚ್ತಾರಲ್ಲ, ಹಂಗೆ ಹಚ್ಬಿಟ್ಲು ಗುರು. ಹಾ ಉಸ್ತುವಾರಿ ಆದಂಥವಳು ಮಾಡೋವಂಥ ಕೆಲಸನ ಇದು ನಾಚಿಕೆ ಆಗಬೇಕು. ಅದ್ರ ಮಧ್ಯೆ ಅವನು ಕಾಕ್ರೋಚ್ ಬೇರೆ. ಅವಳು ಯಾವಳೋ ನೆನ್ನೆ ಮೊನ್ನೆ ಅವಳು ಸೆಡೆಯವಳು ಅನ್ನೋ ರೇಂಜಿಗೆ ಮಾತಾಡ್ತಾನಲ್ಲ ರಕ್ಷಿತಾಗೆ. ಒಂದು ಸ್ಟ್ಯಾಂಡ್ ತಗೊಳ್ಳೋ ಯೋಗ್ಯತೆ ಇಲ್ಲ ಅವಳಿಗೆ. ಅಶ್ವಿನಿ ಗೌಡಗೆ ಇವಳು ಕನ್ನಡ ಹೋರಾಟಗಾರ್ತಿ ಅಂತೆ, ಹೆಣ್ಮಕ್ಳ ಬಗ್ಗೆ ಧ್ವನಿ ಎತ್ತಾಳಂತೆ ಅವಳು. ಅಲ್ಲಿ ಹೋಗ್ಬಿಟ್ಟು ಜಾಸ್ತಿ ಅದನ್ನು ಹೈಲೈಟ್ ಮಾಡೋದು ಬೇಡ, ಸುಮ್ಮನಾಗಿ ಜಾಸ್ತಿ ಎಳೆಯೋದು ಬೇಡ ಅದನ್ನು ಅನ್ನೋ ರೀತಿಯಲ್ಲಿ ಮಾತಾಡ್ತಾಳೆ. ನಾಚಿಕೆ ಆಗಬೇಕು ನೀನು ಇವರು ಇದಕ್ಕೆ, ನೀನು ಹೋರಾಟಗಾರ್ತಿ ಅಂತ ಹೇಳ್ಕೊಳ್ಳಿಕ್ಕೆ ನಿನಗೆ. ಅಯ್ಯೋ ನಿನ್ನ ಎಂಥ ಬರ್ತದೆ ಇವಾಗ ನನಗೆ. ಏನು ಗುರು, ಒಂಚೂರು ಮಾನ ಮರ್ಯಾದೆ ಇಲ್ವ? ಇಷ್ಟೊಂದು ಕುತಂತ್ರ ಬುದ್ಧಿ ಇಡ್ಬೇಕಾ? ಅದರಲ್ಲೂ ಮುಖ್ಯವಾಗಿ ಆ ಜಾನ್ವಿ ಕೂಡ ಮತ್ತೆ ತಿರ್ಗಾ ಅವಳ ಜೊತೆಗೆ ಹೋಗ್ತಾಳಲ್ಲ ಗುರು. ನಾನು ಮೊನ್ನೆ ಎಪಿಸೋಡು ಯಾವುದೋ ಒಂದು ಪ್ರೋಮೋ ಇದರಲ್ಲಿ ಹೇಳಿದ್ದೆ ನಾನು. ಅವಳು ಯಾರು ರಿಷಾ ಬಂದಾದ್ಮೇಲೆ ಹೊರಗಡೆ ಏನೇನು ನಡೀತಾ ಇದೆ ಅಥವಾ ಇಂಡೈರೆಕ್ಟಾಗಿ ಹೇಳಿದ್ದಾದ್ಮೇಲೆ ನೆಗೆಟಿವ್ ಆಗಿ ಹೋಗ್ತಿದ್ದ ಮಗ ಹತ್ಕೊಂಡು ತಿದ್ಕೊಂತಾಳೆ ಅಂತ ಅಂದ್ಕೊಂಡಿದ್ದೆ. ಓ ಇಲ್ಲ ಗುರು, ತಿರ್ಗಾ ಅದೇ ರಿಷಾದಲ್ಲಿ ಹೋಗ್ಬಿಟ್ಟು ನನಗೆ ಬುದ್ಧಿ ಮಾತು ಹೇಳ್ಬಿಟ್ಟು ತಿರ್ಗಾ ನೀನೇ ಹಂಗೆ ಮಾಡ್ತೀಯ, ಹಾಗೆ ಹೀಗೆ ಅಂತೆಲ್ಲ ಮಾತುಗಳಾಡ್ತಾಳೆ. ಅಯ್ಯಯ್ಯಯ್ಯೋ ಎಂತೆಂಥ ಮಾತುಗಳು ಬಂತು ಗುರು. ಯಪ್ಪ ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ. ಓಕೆ, ಇವತ್ತಿನ ಎಪಿಸೋಡ್ ನೋಡಿದಾದ್ಮೇಲೆ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ರಿವ್ಯೂ ನೋಡ್ಕೊಂಬಿಡೋಣ. ಚಿಕ್ಕದಲ್ಲ, ಆ್ಯಕ್ಚುಲಿ ತುಂಬ ದೊಡ್ಡದೇ ಇದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ಸಿಕ್ಕಾಪಟ್ಟೆ ಒಂದು ಪರ್ಸೆಪ್ಷನ್ಗಳು ಓಡಾಡ್ತಾ ಇರುತ್ತೆ ಅವಾಗ. ಏನು ಎತ್ತ ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ಕೊಂಬರೋಣ. ಓಕೆ, ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ರಘು, ರಿಷಾ ಆ್ಯಂಡ್ ಸೂರಜ್ ಅವರಿಗೆ ಬಿಗ್ ಬಾಸ್ ಅವರು ಕನ್ಫೆಷನ್ ರೂಮ್ಗೆ ಕರೀತಾರೆ. ಆ್ಯಂಡ್ ಕರೆದು ಅಲ್ಲಿ ಬಿಗ್ ಬಾಸ್ ಅವರು ಒಂದು ಆಫರ್ನ ಕೊಡ್ತಾರೆ. ಅಂದರೆ ಅದೇನು ಅಂತಂದರೆ, ಅವ್ರ ಎದುರುಗಡೆಗೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋವಂಥ ಒಂದು ಕಾಯಿನ್ನ ಇಟ್ಟಿರ್ತಾರೆ. ಆ್ಯಂಡ್ ಅದರಲ್ಲಿರುವಂಥದ್ದು ಒಂದು ಪವರ್ ಕಾಯಿನ್ ಅಂತಲೇ ಹೇಳ್ಬೋದು. ಇದನ್ನು ತೊಗೊಂಡವರು ನೇರವಾಗಿ ಕ್ಯಾಪ್ಟನ್ಸಿ ಆಟಕ್ಕೆ ಅಭ್ಯರ್ಥಿ ಆಗುತ್ತೀರಾ ಅಂತ ಅಲ್ಲಿ ಬಿಗ್ ಬಾಸ್ ಅನೌನ್ಸ್ ಮಾಡುವಂಥದ್ದು. ಆ್ಯಂಡ್ ಅಲ್ಲಿ ರೂಲ್ಸ್ಗಳನ್ನ ಕೂಡ ಹೇಳ್ತಾರೆ. ಅದರಲ್ಲಿ ಗೊತ್ತಿದೆ ನಿಮಗೆ, ಮತ್ತೆ ತಿರ್ಗಾ ಹೇಳುವಂಥ ಅವಶ್ಯಕತೆ ಇಲ್ಲ ನನಗೆ. ಅಲ್ಲಿ ಕ್ಲಿಯರಾಗಿ ಹೇಳ್ತಾರೆ. ಆ್ಯಂಡ್ ಇವರು ಕ್ಲಿಯರಾಗಿ ಕೂಡ ಕೇಳಿಸ್ಕೊತಾರೆ ಏನೇನು ರೂಲ್ಸ್ಗಳಿದೆ ಎಲ್ಲ ಅನ್ನೋದು. ಓಕೆ, ಅದಾದಮೇಲೆ ರಘು ಅವ್ರು ಹೇಳುವಂಥದ್ದು ನಾನು ಈ ಒಂದು ಪವರ್ನ ನಾನು ತೊಗೋತೀನಿ ಅಂತ ಹೇಳ್ತಾರೆ. ಆ್ಯಂಡ್ ಕ್ಯಾಪ್ಟನ್ ಆಗೋಕ್ಕೆ ನನಗೆ ಎಲ್ಲ ಕ್ವಾಲಿಟೀಸು ಕೂಡ ಇದೆ, ಜೊತೆಗೆ ಮನೆಯಲ್ಲಿ ಆ ಪವರ್ ಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆ್ಯಂಡ್ ಇಮ್ಯುನಿಟಿ ಕೂಡ ಸಿಗೋದ್ರಿಂದ 2 ವಾರ ಸೇವ್ ಆಗ್ತೀನಿ ಅನ್ನೋವಂಥ ಒಂದು ಆಸೆ ಮೇರೆಗೆ ಅವರು ಅದನ್ನು ತೊಗೊತಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದಾದಮೇಲೆ ರಿಷಾ ಅವರು ಕೂಡ ಹಂಗೆ ನಾನು ಇದನ್ನು ತೊಗೋತೀನಿ ಅಂತ ಹೇಳ್ತಾರೆ. ಆ್ಯಂಡ್ ಆಗಲೇ ಕ್ಯಾಪ್ಟನ್ ಆದರೂ ಕೂಡ ನನ್ನ ಒಂದು ಕ್ಯಾಪ್ಟನ್ಸಿನಲ್ಲಿ ಮನೆ ಹೇಗೆ ನಡೆಯುತ್ತೆ ಅಂತ ನೋಡಲಿಕ್ಕೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ, ಜೊತೆಗೆ ಚೆನ್ನಾಗಿ ಮಾಡ್ತೀನಿ ಅನ್ನೋವಂಥ ನಂಬಿಕೆ ನನಗಿದೆ ಅಂತ ಹೇಳ್ತಿದ್ದಾರೆ. ಇಬ್ಬರು ಕೂಡ ಈ ಒಂದು ತೊಗೊಂಡಿದ್ದಾದ್ಮೇಲೆ ಹೊರಗಡೆಯಲ್ಲಿ ಟಿವಿನಲ್ಲಿ ಕೂಡ ನೋಡ್ತಿರ್ತಾರೆ. ಕನ್ಫೆಷನ್ ರೂಮಲ್ಲಿ ಆಗ್ತಿರುವಂಥದ್ದು ಡೈರೆಕ್ಟಾಗಿ ಮನೆಯ ಟಿವಿನಲ್ಲೂ ಕೂಡ ಪ್ರಸಾರ ಮಾಡ್ತಿರ್ತಾರೆ. ಆ್ಯಂಡ್ ಅಲ್ಲಿ ರಿಯಾಕ್ಷನ್ಗಳು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಏನೋ ಕಾಮಿಡಿ ಥರನೇ ತೊಗೊಂಡ್ರು, ಬಟ್ ಅದಾದಮೇಲೆ ಅವ್ರಿಗೆ ಗೊತ್ತಾಗಿರುವಂಥದ್ದು ನಾವು ಇಡೀ ತಂಡ ಅವ್ರು ಇನ್ ಕೇಸ್ ನಮ್ಮ ತಂಡ ಗೆದ್ದರೂ ಕೂಡ ನಾವು ಆ ಒಂದು ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇರ್ತೀವಿ ಅನ್ನೋವಂಥದ್ದು ಮೇ ಬಿ ಅವರಿಗೆ ಸ್ವಲ್ಪ ಲೇಟಾಗಿ ಅರ್ಥ ಆಯಿತು ಅಂತ ಅನಿಸುತ್ತೆ. ಯಾವಾಗ ಸೂರಜ್ ಅವರು ಅಲ್ಲಿ ನಾನು ತೊಗೊಳ್ಳೋದಿಲ್ಲ, ನನ್ನ ತಂಡದ ಪರವಾಗಿ ನಾನು ಹೋಗ್ತೀನಿ, ನಮ್ಮ ತಂಡ ಗೆದ್ದರೆ ನಾನು ಕ್ಯಾಪ್ಟನ್ ಇದಕ್ಕೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು. ಅದ್ರ ಜೊತೆಗೆ ಹೊರಗಡೆಗೆಲ್ಲ ಫುಲ್ ಕ್ಲ್ಯಾಪ್ಸ್ ಎಲ್ಲ ಬಂತು. ರಕ್ಷಿತಾ, ಅಲ್ಲಿ ಯಾರು ನಮ್ಮ ರಾಶಿಕಾ, ಅಶ್ವಿನಿ, ಇವರೆಲ್ಲ ಫುಲ್ ಕ್ಲ್ಯಾಪ್ಸ್ ಎಲ್ಲ ಹೊಡೆದ್ರು. ಒಂದು ಸೂರಜ್ದು ವ್ಯಕ್ತಿತ್ವ ಅಥವಾ ತಂಡದ ಜೊತೆ ನಿಂತ್ಕೊಂಡಿರುವಂಥದ್ದು ಕೂಡ ತಪ್ಪಲ್ಲ. ಆ್ಯಂಡ್ ಈ ಕಡೆಗೆ ಇವರಿಬ್ಬರದು ಕೂಡ ತಪ್ಪಲ್ಲ ಅಂತಲೇ ಹೇಳ್ತೀನಿ. ಓಕೆ, ಯಾಕೆ ಅಂತಂದರೆ ಅವರವರ ಒಂದು ಸ್ವಾರ್ಥದ ಆಟ ಆಡಬೇಕಾಗುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಅವರವರ ಒಂದು ಡಿಸಿಷನ್ಗಳನ್ನು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಕಷ್ಟ ಆಗುತ್ತೆ, ನಾನು ಒಪ್ಕೊತೀನಿ. ಅಲ್ಲಿ ಆ ತಂಡದ ಇದ್ದಂಥವ್ರಿಗೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ಬಿಕಾಸ್ ಅಷ್ಟು ಕಷ್ಟಪಟ್ಟಿದ್ದಾರೆ, 1-2 ದಿನ ರಾತ್ರಿ ಎಲ್ಲನೂ ಕಾಪಾಡ್ಕೊಂಡಿದ್ದಾರೆ, ಕೆಲವರು ಕಳ್ಕೊಂಡಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಬಟ್ ಆದರೆ ಇಲ್ಲಿ ರಘು ಆ್ಯಂಡ್ ರಿಷಾ ಕಡೆಯಿಂದ ನೋಡ್ತಾ ಇದ್ದಾರೆ. ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ದಾರೆ, ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಅದನ್ನು ಕಳ್ಕೊಳ್ಳಿಕ್ಕೆ ಇಷ್ಟಪಡಲಿಲ್ಲ ಅವರು. ಬಟ್ ಅಗೇನ್ ನಾನು ಹೇಳ್ದಂಗೆ ಅಲ್ಲಿ ತಂಡದ ಒಂದು ಸದಸ್ಯರು ಯಾರಿದ್ದಾರೆ ಆಡಿದವರು, ಅವ್ರಿಗೆ ಹರ್ಟ್ ಆಗೇ ಆಗುತ್ತೆ. ಓಕೆ, ಆ್ಯಂಡ್ ಇದ್ರ ಮಧ್ಯೆ ರಘು ಆ್ಯಂಡ್ ಅವ್ರೇನು 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ ಇರ್ತಾರೆ, ಅವ್ರು ಹೊರಗಡೆ ಬರ್ತಾರೆ. ಆ್ಯಂಡ್ ರಘು ಅವರು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಅಲ್ಲಿ ರೂಮಲ್ಲಿ ಏನೇನಾಯಿತು ಅಂತ. ಅಲ್ಲಿ ಕಾಕ್ರೋಚ್ ಕೇಳುವಂಥದ್ದು ಸೂರಜ್ ಯಾಕೆ ತೊಗೊಂಡಿಲ್ಲ ಅಂತ ಕೇಳಿದಾಗ ಅಲ್ಲಿ ರಿಷಾ ಹೇಳುವಂಥದ್ದು, ನಾವಿಬ್ಬರು ಆಡಂಗಿಲ್ಲ ಅಷ್ಟೇ, ನನ್ನ ಟೀಮ್ ಇನ್ನೂ ರನ್ನಲ್ಲೇ ಇರುತ್ತೆ,
ಕೊನೆಯಲ್ಲಿ ಯಾರ ಹತ್ರ ಜಾಸ್ತಿ ಪಾಯಿಂಟ್ಸ್ ಇರುತ್ತೆ ಸೊ ಆ ಟೀಮ್ ಫುಲ್ ಕನ್ಸಿಡರ್ ಆಗುತ್ತೆ ಅನ್ನೋ ರೀತಿನ ಹೇಳ್ತಿದ್ದಾರೆ. ಆ್ಯಂಡ್ ಜಾನ್ವಿ ಮತ್ತೆ ಕನ್ಫರ್ಮ್ ಮಾಡ್ಕೊತಾರೆ, ಹಾಗಿದ್ರೆ ನಾವು ಏನಾದರೂ ಆಡಿ ಗೆದ್ದರೆ ಸೊ ನಾವು ಬರ್ತೀವ ಅಲ್ವ ಅಂತಂದಾಗ ಅಲ್ಲಿ ರಿಷಾ ಹೌದು ಅಂತ ಹೇಳ್ತಾರೆ. ಬಟ್ ಇದು ಪಕ್ಕ ರಾಂಗ್ ಇದು. ಸೊ ಇದು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರು ರಿಷಾ ಅವರು. ಸೊ ಹೌದು ಅಂತ ಹೇಳ್ತಾರೆ, ಬಟ್ ಹಂಗಲ್ಲ ಅದು. ಇನ್ ಕೇಸ್ ಇಲ್ಲಿ ಯಾರು ರಿಷಾ ಅಥವಾ ನಮ್ಮ ರಘು ತಂಡ ಏನಾದರೂ ಗೆದ್ದರೂ ಕೂಡ ಸೊ ಅವರು ತಂಡ ಕನ್ಸಿಡರ್ ಆಗಲ್ಲ ಕ್ಯಾಪ್ಟನ್ಸಿ ಆಯ್ಕೆಗೆ. ಅದು ಎಲ್ಲೋ ತಪ್ಪಾಗಿ ಹೇಳಿದ್ರು ಅಥವಾ ತಪ್ಪಾಗಿ ತಿಳ್ಕೊಂಡಿದ್ರೆ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಅವರು ಮಿಸ್ ಲೀಡ್ ಮಾಡಿದ್ರು ಅಂತ ನನಗನ್ಸುತ್ತೆ. ಓಕೆ, ಇದ್ರ ಮಧ್ಯೆ ಕಾಕ್ರೋಚ್ ಕೇಳುವಂಥದ್ದು ಮತ್ತೆ ಸೂರಜ್ ಅವರು ತಂಡದ ಮೇಲೆ ಯಾಕೆ ನಿಂತ್ಕೊಂಡ್ರು ಅಂತ ಕೇಳಿದಾಗ ಅಲ್ಲಿ ರಿಷಾ ಹೇಳುವಂಥದ್ದು ಸೊ ಏನಕ್ಕೆ ಅಂತಂದರೆ ಅಲ್ಲಿ ಅವ್ರ ಹತ್ರ ಪಾಯಿಂಟ್ಸ್ ಜಾಸ್ತಿ ಇದೆ ಅನ್ನೋ ರೀತಿನ ಹೇಳ್ತಂದ್ರೆ ಬೇರೆ ತಂಡದಿಂದ ಕದ್ಕೊಂಡು ಸೊ ಅವರು ಇಟ್ಕೊಂಡಿದ್ದಾರೆ ಅನ್ನೋವಂಥದ್ದು ಬರುತ್ತೆ ಅಲ್ಲಿ. ಸೊ ಇದು ಹೇಳಿದ್ದಾದ್ಮೇಲೆ ಅಲ್ಲಿ ರಕ್ಷಿತಾ ಬಂದ್ಬಿಡ್ತಾರೆ. ಅರೆ ಅದು ಅವರ ಪರ್ಸ್ಪೆಕ್ಷನ್, ಅವ್ರು ಏನಕ್ಕೆ ತೊಗೊಂಡಿದ್ದಾರೆ, ಏನಕ್ಕೆ ಇದು ಮಾಡಿದ್ದಾರೆ ಅಂತ ನಿಮಗೇನು ಗೊತ್ತು, ಸೊ ಅದು ಅವ್ರ ದೃಷ್ಟಿಕೋನ, ನೀವ್ಯಾಕೆ ಹಿಂಗೆ ಮಾತಾಡ್ತೀರಾ ಹಾಗೆ ಹೀಗೆ ಅಂತೆಲ್ಲ ಬರುತ್ತೆ. ಸೊ ಇಲ್ಲಿ ರಿಷಾ ಗೊತ್ತಿರುತ್ತೆ ಸೊ ಧನುಷ್ ಹತ್ರ ಕದ್ದಿರೋವಂಥದ್ದು ಇದೇ ರಕ್ಷಿತಾ ಅಂತ. ಸೊ ಅದಕ್ಕೆ ಕಾರಣಕ್ಕೋಸ್ಕರನೇ ಇವರು ಆ ಒಂದು ಕ್ಯಾಪ್ಟನ್ಸಿ ಪವರ್ ಏನಿದೆಯಲ್ಲ ಕಾಯಿನ್ ತೊಗೊತಾರೆ. ಬಿಕಾಸ್ ಅವನ ಹತ್ರ ಜಾಸ್ತಿ ಇದೆ ಅಂತ ಅವ್ರಿಗೆ ಗೊತ್ತು, ರಕ್ಷಿತಾನೇ ಕದ್ಕೊಂಡಿದ್ದಾರೆ ಅಂತಲೂ ಕೂಡ ಗೊತ್ತು. ಸೊ ಅಲ್ಲಿ ರಕ್ಷಿತಾ ವರ್ಸಸ್ ನಮ್ಮ ಯಾರು ರಿಷಾ ಆಗ್ಬಿಡುತ್ತೆ ಫುಲ್ ಕಿರ್ಚಾಟ. ರಕ್ಷಿತಾ ಆ ಕಡೆಯಿಂದ ಅರೆ ಅದು ಅವರ ಪರ್ಸ್ಪೆಕ್ಷನ್, ನೀವು ಸೆಲ್ಫಿಶು, ನೀವು ಟೀಮ್ಗೆ ಬಿಟ್ಕೊಟ್ಟಿದ್ದೀರ, ಸ್ವಾರ್ಥಿ ನೀವು, ನಿಮ್ಮ ಟೀಮ್ಗೆ ಬಿಟ್ಟು ಕೊಟ್ಟಿದ್ರಿಂದ ನೀವು ದೊಡ್ಡ ಸೆಲ್ಫಿಶ್, ನೀವು ನಿಮಗೆ ಬುದ್ಧಿ ಇಲ್ವಾ, ಹಾಗೆ ಹೀಗೆ ತುಂಬ ದೊಡ್ಡ ಮಟ್ಟದಲ್ಲಿ ಕಿರ್ಚಾಟ ಆಗುತ್ತೆ ಗುರು. ನನಗೆ ಅವಾಗ ಅನಿಸ್ತು ಈ ರಕ್ಷಿತಾ ಯಾಕೆ ಈ ರೇಂಜಿಗೆ ಆಡ್ತಿದ್ದಾಳೆ ಅಂತ. ಅವ್ರ ತಂಡದಲ್ಲಿ ಜಾಸ್ತಿ ಪಾಯಿಂಟ್ಸ್ ಇದೆ, ಅವರು ಮೀನ್ಸ್ ಅವರು ಬೇರೆ ತಂಡದಿಂದ ಕದ್ದಿದ್ದಾರೆ ಅಂತ ಹೇಳಿದ್ದಕ್ಕೆ ರಕ್ಷಿತಾ ಫುಲ್ ಎದ್ಬಿಟ್ಲಿ. ಇಲ್ಲಿ ಕದ್ದಿರೋದು ಇವಳೇ ಅಲ್ವಾ, ಸೊ ಅದಕ್ಕೋಸ್ಕರ ಅವಳಿಗೂ ಬೇಜಾರಾಯಿತು ಅಂತ ಅನ್ಸುತ್ತೆ. ಅದಾದ್ಮೇಲೆ ರಿಷಾ ಶಟಪ್, ನಾನು ನೋಡಿದ್ದೀನಿ, ಸುಮ್ಮನೆ ಇರು, ನಾನು ಪ್ರೂವ್ ಬೇಕಾದ್ರೆ ಮಾಡ್ತೀನಿ ಅಂತ ಫುಲ್ಲು ಇದೆಲ್ಲ ಇದೆ ಅಂತ ಹೇಳ್ಬಿಟ್ಟು ಫುಲ್ ಕಿರ್ಚಾಡ್ಬಿಟ್ರು. ಅದಾದಮೇಲೆ ಮಾಳು ಕೂಡ ಸ್ವಲ್ಪ ಮಾತಾಡ್ದಲ್ಲಿ ಇದು ಸೇಫ್ ಗೇಮ್ ಬಂದರೆ ಅನ್ನೋ ರೀತಿಯಲ್ಲಿ ನಿಮ್ಮ ಹತ್ರನೇ ಹೆಚ್ಚು ಪಾಯಿಂಟ್ ಇರೋದು, ಬೇಕಾದ್ರೆ ನಾನು ಪ್ರೂವ್ ಮಾಡ್ತೀನಿ, ಇನ್ನೂ ನನ್ನ ಟೀಮ್ ಇದೆ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಕಿರ್ಚಾಡಿದ್ರು. ಬಟ್ ಅವ್ರ ಟೀಮ್ ಖಂಡಿತವಾಗ್ಲೂ ಇಲ್ಲ ಅಲ್ಲಿ. ಬಿಕಾಸ್ ಆಲ್ರೆಡಿ ಅವ್ರು ಗೆದ್ದರು ಕೂಡ ಅಷ್ಟೇ, ಸೋತರು ಕೂಡ ಅಷ್ಟೇ, ಅವ್ರ ತಂಡ ಅಂತೂ ಕ್ಯಾಪ್ಟನ್ಸಿ ಆಯ್ಕೆನಲ್ಲಿ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಇದ್ರ ಮಧ್ಯೆ ರಘು ಆ್ಯಂಡ್ ಅವ್ರ ತಂಡದ ಒಂದು ಮಾತುಕತೆ ನಡೆಯುತ್ತೆ. ಸೊ ಎಲ್ಲರನ್ನೂ ಆಚೆ ಹಾಕ್ತೀನಿ ಅಂದಿದ್ರೆ ಆ ಪವರ್ ತೊಗೊತಿರ್ಲಿಲ್ಲ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ರಘು ಹೇಳ್ತಿರುವಂಥದ್ದು. ಆ್ಯಂಡ್ ನನ್ನ ಪ್ರಕಾರ ಇಬ್ಬರು ಕೂಡ ಸುಳ್ಳು ಹೇಳ್ತಿದ್ದಾರೆ. ರಿಷಾದ್ರು ಆಗಿರ್ಬೋದು, ಇಲ್ಲಿ ಯಾರೋ ನಮ್ಮ ರಘು ಆದರೂ ಆಗಿರ್ಬೋದು, ಅವ್ರಿಗೆ ಗೊತ್ತಿತ್ತು ನಾವೇನಾದ್ರೂ ತೊಗೊಂಡ್ರೆ ನಮ್ಮ ತಂಡ ಗೆದ್ದರು ಸೋತ್ರು ಮೀನ್ಸ್ ಕ್ಯಾಪ್ಟನ್ಸಿ ಆಯ್ಕೆಗೆ ಬರಲ್ಲ ಅಂತ ಗೊತ್ತಿತ್ತು. ಬಟ್ ಇವರಿಬ್ಬರು ನನ್ನ ಪ್ರಕಾರ ಇಲ್ಲಿ ಸುಳ್ಳು ಹೇಳ್ತಿರಂತ ಅನ್ಸುತ್ತೆ. ಸುಳ್ಳು ಹೇಳೋಂಥ ಅವಶ್ಯಕತೆ ಇರಲ್ಲ, ಡೈರೆಕ್ಟಾಗಿ ಹೇಳ್ಬೇಕಾಗಿತ್ತು. ಬಿಕಾಸ್ ಅಲ್ಲಿ ಹೊರಗಡೆ ಅವರು ಕೂಡ ನೋಡಿದ್ರು. ಸೊ ಇಲ್ಲಿ ಧನುಷ್ ಹೇಳುವಂಥದ್ದು ಅದನ್ನೇ ಅವರು ಹೇಳಿದ್ದು. ಇವಾಗ ಇನ್ ಕೇಸ್ ನೀವೇನಾದರೂ ತೊಗೊಂಡಿರೋದ್ರಿಂದ ನಮ್ಮ ತಂಡ ಇವಾಗ ಗೆದ್ದರು ಸೋತರು ಅಷ್ಟೇ, ನಾವು ಕ್ಯಾಪ್ಟನ್ಸಿ ಆಯ್ಕೆಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇದ್ರು. ಆ್ಯಂಡ್ ಧನುಷ್ ಹೇಳುವಂಥದ್ದು ಆಡಬೇಕಿತ್ತು, ನೀವು ನಮ್ಮನ್ನು ಯಾಕೆ ತುಳಿತೀರಾ, ಸೊ ಕ್ಯಾಪ್ಟನ್ಸಿ ಓಟದಲ್ಲಿ ಇಲ್ಲ ನಾವು, ಇವಾಗ ನಮಗೇನು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂತು. ಬಟ್ ಅಗೇನ್ ರಘು ಡಿಸಿಷನ್ ಅಂತೂ ತೊಗೊಂಡ್ಬಿಟ್ಟಿದ್ದಾರೆ. ಅವ್ರು ಏನೇ ಹೇಳಿದ್ರು ಏನೇ ಬಿಟ್ಟರು ಕೂಡ ಇಲ್ಲಿ ಅಲ್ಟಿಮೇಟ್ ಏನು ಅಂತಂದರೆ ರಿಷಾ ಆ್ಯಂಡ್ ರಘು ಅವರು ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಅಥವಾ ಅದು ಅವ್ರನ್ನ ಆ ಒಂದು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದು ಏನೇ ಪಾಲಿಸಿಡಾಗಿ ಹೇಳಬೇಕು ಅಂದ್ರೂ, ಏನೇ ಒಂದು ಹೇಳಬೇಕು ಅಂದ್ರೂ ಕೂಡ ಅಲ್ಲಿ ಫೈನಲ್ ಆಗಿ ಹೇಳುವಂಥದ್ದು ಸ್ವಾರ್ಥಕ್ಕೋಸ್ಕರ ಅವರ ಆಟನ ಸೊ ಅವರು ಆಡ್ತಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ, ಇದ್ರ ಮಧ್ಯೆ ರಿಷಾ ಕೂಡ ಅಷ್ಟೇ ಸೊ ಟೀಮ್ ಡಿಸ್ಕಷನ್ ಮಾಡ್ತಿರ್ತಾರೆ. ಅಲ್ಲಿ ಧ್ರುವ ಅಂತ ಹೇಳುವಂಥದ್ದು ಏನು ಅಂತಂದರೆ ಸೋತ್ರು ಗೆದ್ರು ನಿಮಗೆ ಅದು ಇರುತ್ತೆ, ಹಾಗಿದ್ರೆ ಸೂರಜ್ ಅದು ಯಾಕೆ ತೊಗೊಳ್ಳಿಲ್ಲ ಅನ್ನೋ ರೀತಿಯಲ್ಲಿ ಮಾತುಕತೆ ಬರುತ್ತೆ. ಅಲ್ಲಿ ರಿಷಾ ಹೇಳುವಂಥದ್ದು ಅವನು ದಡ್ಡತನ ಮಾಡಿ ಇಲ್ಲಿ ಸಿಂಪತಿ ತೊಗೊತಿದ್ದಾನೆ, ಗೂಬೆಗೆ ತಲೆ ಇಲ್ಲ ಅವನಿಗೆ, ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಆಡಿದ್ರು. ಸೊ ಇದು ಸ್ವಲ್ಪ ಓವರ್ ಆಯಿತು, ಈ ಥರ ಮಾತಾಡಬಾರ್ದು ರಿಷಾ ಅವರು. ಬಿಕಾಸ್ ಸೂರಜ್ದು ಡಿಸಿಷನ್ ಕೂಡ ಅಷ್ಟೇ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಅವನು ದಡ್ಡತನ ಮಾಡಿ ಸೊ ಇಲ್ಲಿ ಸಿಂಪತಿ ತೊಗೊಳಕ್ಕೆ ಬಂದಿದ್ದಾನೆ, ಹಾಗೆ ಹೀಗೆ ಗೂಬೆ ತಲೆ ಇಲ್ಲ, ಇದೆಲ್ಲ ಓವರ್ ಆಯಿತು. ಸೊ ಈ ಥರದ್ದೆಲ್ಲ ಮಾತಾಡಿದ್ರೆ ಇದು ಗಾಂಚಲಿ ಅಂತಲೇ ಹೇಳ್ಬೇಕು. ಓಕೆ, ಯಾಕಂದರೆ ನಾವು ಬೇರೆಯವ್ರಿಗೆ ಹೇಳಿದಾಗ ಸೊ ಅವ್ರಿಗೆ ಆ ಥರ ಗಾಂಚಲಿ ಎಲ್ಲ ಮಾತಾಡ್ತೀವಿ ಅಂತಂದರೆ ಇದು ನನ್ನ ಪ್ರಕಾರ ರಿಷಾದು ಕೂಡ ಗಾಂಚಲಿನೇ. ಆ್ಯಂಡ್ ಇದೆಲ್ಲದ್ರ ಮಧ್ಯೆ ಸೊ ಈ ಒಂದು ಕಿತ್ತಾಟಕ್ಕೆ ಸೊ ಅಶ್ವಿನಿ ಅವರು ಎಂಟ್ರಿ ಕೊಡ್ತಾರೆ. ಅವಶ್ಯಕತೆನೇ ಇರಲಿಲ್ಲ ಅವರು, ಅಶ್ವಿನಿ ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅವರೇನು ಈ ಒಂದು ಟಾಸ್ಕ್ಗೆ, ಈ ವಾರದ ಒಂದು ಟಾಸ್ಕ್ಗೆ ಉಸ್ತುವಾರಿ ಆದಂಥವ್ರು. ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಆಯಾ ತಂಡದವರೇ ಬಗೆಹರಿಸ್ಕೊಂತಿದ್ರೆ ಹೊರತು ಸೊ ಇಲ್ಲಿ ಅಶ್ವಿನಿ ಅವರು ಈ ಒಂದು ಕಿತ್ತಾಟಕ್ಕೆ ಎಂಟ್ರಿ ಆಗ್ತಾರೆ ಆ್ಯಂಡ್ ಬೆಂಕಿ ಹಚ್ತಾರೆ ಅಂತ ಹೇಳ್ತೀನಿ. ಬಿಕಾಸ್ 2 ದಿನ ಬಂದವರಿಗೆ ಅಷ್ಟೊಂದು ಸ್ವಾರ್ಥ ಇರಬೇಕಾದ್ರೆ 3 ದಿನದ ಇಲ್ಲಿ ಕಷ್ಟಪಟ್ಟು ಆಡ್ತಿರೋವಂಥವ್ರಿಗೆ ಏನು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅದ್ರ ಜೊತೆಗೆ ನಾವೇನು ಕದಲೆ ಬೀಜ ಬಿಡಿಸ್ತಾ ಇದೀವ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ಅವಶ್ಯಕತೆ ಇರಲಿಲ್ಲ ಇಷ್ಟೊಂದು ಮಾತಾಡುವಂಥದ್ದು. ಸೊ 3 ಜನ ಸೊ ಇದ್ರು, ಒಬ್ಬರು ಯಾಕೆ ಆಯ್ಕೆ ಮಾಡ್ಕೊಳ್ಳಲ್ಲ, ಇವರಿಬ್ಬರು ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅನ್ನೋವಂಥದ್ದು. ಅದ್ರ ಜೊತೆಗೆ ರಿಷಾ ಹೇಳುವಂಥದ್ದು ಸೊ ಅವ್ರ ಹತ್ರ ಪಾಯಿಂಟ್ ಜಾಸ್ತಿ ಇತ್ತು ಅಂತ ಹೇಳ್ತಾರೆ. ಇದು 1 ನಿಮಿಷ, ನನ್ನ ಟೀಮ್ ಜೊತೆಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಯಾವ ಟೀಮ್ ಗುರು, ನಿಮ್ಮ ಟೀಮ್ ಅಂತ ಯಾವ ಟೀಮ್ ಇದೆ ಅಲ್ಲಿ? ಅಶ್ವಿನಿ ಹೇಳುವಂಥದ್ದು ನಮ್ಮ ಟೀಮ್ ಜೊತೆ ಮಾತಾಡ್ತೀನಿ. ನಿಮ್ದು ಯಾವ ಟೀಮು, ನೀವು ಉಸ್ತುವಾರಿ, ನೀವು ಇನ್ನೂ ಬಿಗ್ ಬಾಸ್ 3 ವಾರ ಇರುವಂಥ ಒಂದು ಟೀಮ್ ಬೇರೆ, ಇವ್ರು 3 ಜನರನ್ನ ಸಪ್ರೇಟಾಗಿ ಮಾಡ್ತಿದ್ರಾ? ಓ ಮೈ ಗಾಡ್, ಎಂತ ಇಲ್ಲೂ ಕೂಡ ಲೀಡ್ ಮಾಡೋವಂಥದ್ದು, ಇಲ್ಲೂ ಕೂಡ ಮ್ಯಾನಿಪುಲೇಟ್ ಮಾಡೋವಂಥದ್ದು, ಇಲ್ಲೂ ಕೂಡ ತಂದಾಕುವಂಥದ್ದು. ಅರ್ಥನೇ ಆಗಲ್ಲ ನನಗೆ. ನಾನು ನನ್ನ ಟೀಮ್ ನನ್ನವರು ಅಂತ ಏನು ಅಂದ್ಕೊಂಡಿದ್ದೀವಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೀನಿ, ಸೊ ಇವರಲ್ಲಿ ಯಾರು
ಕ್ಯಾಪ್ಟನ್ ಆದರೂ ಕೂಡ ನಾನು ಅವರ ಕ್ಯಾಪ್ಟನ್ಸಿನ ಒಪ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆ್ಯಂಡ್ ರಿಷಾ ಹೇಳುವಂಥದ್ದು, ಸೊ ನಾನು ಒಪ್ಕೊಳ್ಳಿ ಬಿಡಿ, ನನಗೆ ಮ್ಯಾಟ್ರ್ ಆಗಲ್ಲ, ಸೊ ನನ್ನ ಟೀಮ್ಗೆ ಹೇಗೆ ನಾನು ನೋಡ್ಕೊಬೇಕು ಅನ್ನೋದು ನನಗೆ ಗೊತ್ತಿದೆ ಅನ್ನೋವಂಥ ರೀಸನ್ನ ಅಲ್ಲಿ ರಿಷಾ ಅವ್ರು ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ರಘು ಹತ್ರ ಹೋಗಿ ಹೇಳ್ಬಿಡ್ತಾರೆ. ಮತ್ತೆ ತಿರ್ಗಿ ಇಲ್ಲಿ ಹೇಳಿದ್ದಲ್ಲೇ ಮತ್ತೆ ರಘು ಹತ್ರ ಹೇಳ್ತಾರೆ, ನಿಮ್ಮ ಸ್ವಾರ್ಥದಿಂದ 3 ವಾರದಿಂದ ಆಡಿದವರು ಸೊ ಏನು ಮಾಡಬೇಕು ಅಂತ ಕೇಳ್ತಾರೆ. ಇಡೀ ಟೀಮ್ ಧ್ವಂಸ ಮಾಡಿಬಿಟ್ರಿ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಬರುತ್ತೆ. ಆ್ಯಂಡ್ ಅಲ್ಲಿ ರಘು ಕೂಡ ಹೇಳೋವಂಥದ್ದು, ನಾನು ಏನು ಧ್ವಂಸನೂ ಮಾಡಿಲ್ಲ ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಕಾಕ್ರೋಚ್ ಹೇಳುವಂಥದ್ದು, ಸೊ ಅವಳು ಮೀನ್ಸ್ ರಿಷಾ ಬಂದಾಗ ಸೊ ಚಿಕ್ಕ ಹುಡುಗಿ ಮೇಲೆ ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರಿ ಅಂತ ಹೇಳಿದ್ರು, ಇವಾಗ ಅವಳೇನೇ ಕಿರ್ಚಾಡ್ತಿದ್ದಾಳೆ ಹಾಗೆ ಹೀಗೆ ಅಂತ ಮಾತುಕತೆ ಬಂತು. ಆ್ಯಂಡ್ ಅಲ್ಲಿ ಪರಿಸ್ಥಿತಿಗೆ ತಕ್ಕಂಗೆ ಮನಸ್ಥಿತಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ರಿಷಾ ಮೇಲೆ ಅಥವಾ ರಿಷಾ ಏನಿದೆಯಲ್ಲ, ಸೊ ಅವಳು ಕಿರ್ಚಾಡಿರುವಂಥದ್ದು ಅಷ್ಟೊಂದು ಅವಾಚ್ಯ ಶಬ್ದದಿಂದ ಅಲ್ಲ. ಓಕೆ, ಸೊ ಅಲ್ಲಿ ಅನಾವಶ್ಯಕವಾಗಿ ರಕ್ಷಿತಾ ಒಳಗಡೆ ಎಂಟ್ರಿ ಆದ್ಲು, ಬಿಕಾಸ್ ಅಲ್ಲಿ ಕ್ಯಾಪ್ಟನ್ ಏನೋ ಅಂದ್ರು ಅಂತ ಹೇಳ್ಬಿಟ್ಟು. ಇವಳು ಮಾತಾಡಬಾರ್ದು ಅಂತ ಏನಿಲ್ಲ, ಇಬ್ರು ಕೂಡ ಡಿಸ್ಕಷನ್ ಮಾಡ್ಬೋದು, ಕಿರ್ಚಾಡ್ಬೋದು, ಎಲ್ಲ ಮಾಡ್ಬೋದು. ಬಟ್ ಅವಾಚ್ಯ ಶಬ್ದ ಬಳಸಿರೋದಿದೆಯಲ್ಲ, ಯಾರು ನಿಮ್ಮ ಸಂಘದ ಅಧ್ಯಕ್ಷರಾದಂತಹ ಅಲ್ಲಿ ಅಶ್ವಿನಿ ಅವರು ಯಾವ ರೇಂಜ್ ಭಾಷೆ ಬಳಸಿದ್ದಾರೆ ಅದು ಗೊತ್ತಿದೆ ನಿಮಗೆ. ಸೊ ಅವ್ರು ಕಿರ್ಚಾಡಿದಕ್ಕೂ ಇವ್ರು ಕಿರ್ಚಾಡಿದಕ್ಕೂ ತುಂಬಾ 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 ಡಿಫ್ರೆನ್ಸ್ ಇದೆ. ಅದನ್ನು ಅರ್ಥ ಮಾಡ್ಕೊಬೇಕಾಗಿರುವಂಥದ್ದು ಕಾಕ್ರೋಚ್ ಅವರು. ಓಕೆ, ಸೊ ಇದ್ರ ಮಧ್ಯೆ ಅಶ್ವಿನಿಯಲ್ಲಿ ನಮ್ಮ ಟೀಮಲ್ಲಿ ಒಬ್ಬರೇ ಗೆಲ್ಲಬೇಕು, ಅವರಿಬ್ಬರಲ್ಲಿ ಯಾರು ಗೆದ್ದರೂ ಕೂಡ ನಾನು ಒಪ್ಪಲ್ಲ, ಅವ್ರ ಕ್ಯಾಪ್ಟನ್ಸಿನ ಧಿಕ್ಕಾರ ಪಡಿಸ್ತೀನಿ ಹಾಗೆ ಹೀಗೆ ಅಂತ ಬಂದರು. ಇವ್ರಿಗೆ ಅಶ್ವಿನಿ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಾ, ಹೇಳ್ತೀನಿ ಕೇಳಿ. ಈ ವೈಲ್ಡ್ ಕಾರ್ಡ್ ಎಂಟ್ರಿ ಕಂಡ್ರೆ ಏನಕ್ಕೆ ಆಗ್ತಾ ಇಲ್ಲ ಅಂತಂದರೆ, ಈ ಒಂದು ವಾರದ ಒಂದು ಟಾಸ್ಕಿಂದ ಅವಳನ್ನು ಆಚೆ ಇಟ್ಟಿರುವಂಥದ್ದು ಇದೇ ವೈಲ್ಡ್ ಕಾರ್ಡ್ಗಳು. ಸೊ ಅದಕ್ಕೆ ಈ ಅಮ್ಮನಿಗೆ ಆ ರೇಂಜಿಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಸೊ ಅದು ಇರೋದಿಲ್ಲಿ ಮೂಲ. ಓಕೆ, ಸುಮ್ಮನೆ ಇಲ್ಲ ಅಂತಂದರೆ ಅವಳಿಗೇನು ತಲೆ ಕೆಟ್ಟಿದೆಯಾ ಇವ್ರು 3 ಜನರ ವಿರುದ್ಧ ಅಥವಾ ಇಬ್ಬರು ವಿರುದ್ಧ ಅವ್ರಿಗೆ ಕಿತ್ತಾಟ ಮಾಡಲಿಕ್ಕೆ. ಆ್ಯಂಡ್ ಇದೆಲ್ಲ ಆದಮೇಲೆ ರಘು ಆ್ಯಂಡ್ ರಿಷಾ ಡಿಸ್ಕಷನ್ ಮಾಡ್ತಾರೆ ಗಾರ್ಡನ್ ಏರಿಯಾದಲ್ಲಿ. ಸೊ ರಿಷಾ ಹೇಳುವಂಥದ್ದು, ಸೊ ಎಲ್ಲ ಕ್ಯಾಲ್ಕುಲೇಟಿವ್ ಆಗಿ ಆಡ್ತಿದ್ದಾರೆ, ಸೊ ಅಶ್ವಿನಿ ಗೇಮಿಂದ ಆಚೆ ಇಟ್ಟಿದ್ದಕ್ಕೆ ಈ ರೇಂಜಿಗೆಲ್ಲ ಮಾಡ್ತಿದ್ದಾಳೆ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಬಂತು. ಅವಳಾಗಿದ್ರು ಇದೇ ಮಾಡ್ತಾ ಇದ್ಲು, ಬರ್ಕೊಡ್ತೀನಿ ಬೇಕಿದ್ರೆ ಅಂತ ಮಾತು ಬಂತು. ಆಮೇಲೆ ನಮ್ಮ ಜಾಗದಲ್ಲಿ ಬೇರೆ ಯಾರಿದ್ರು ಕೂಡ ಇದೇ ಡಿಸಿಷನ್ ತೊಗೊತಿದ್ರು ಅಂತ ಹೇಳ್ತಿದ್ರು. ಬಟ್ ಈ ರಿಷಾ ಹಿಂಗೆ ಹೇಳೋಕ್ಕಾಗಲ್ಲ, ಬಿಕಾಸ್ ಬೇರೆಯವರು ಬೇರೆ ಬೇರೆ ಡಿಸಿಷನ್ ತೊಗೊಬೋದಾಗಿತ್ತು. ಬಿಕಾಸ್ ಇವಾಗ ಸೂರಜೇ ತೊಗೊಂಡಿಲ್ಲ ಅಂತಂದಾಗ ಬೇರೆಯವ್ರದ್ದು ಕೂಡ ಡಿಸಿಷನ್ ಹಾಗೆ ಇರುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ, ಹಂಗೆ ಇರಲ್ಲ. ಸೊ ಅವ್ರ ಡಿಸಿಷನ್ ಬಗ್ಗೆ ಮಾತಾಡಬೇಕು ಹೊರತು ಬೇರೆ ಡಿಸಿಷನ್ ಬಗ್ಗೆ ಇವ್ರಿಗೆ ಮಾತಾಡುವಂಥ ಅರ್ಹತೆ ಇಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ರಿಷಾ ಅವರು ಆಲ್ರೆಡಿ ಅವ್ರ ಡಿಸಿಷನ್ ತೊಗೊಂಡಿದ್ದಾರೆ. ಸೊ ಅವ್ರ ಡಿಸಿಷನ್ ಎಲ್ಲರೂ ಡಿಸಿಷನ್ ಆಗಬೇಕು ಅಂತ ಏನೂ ಇಲ್ಲ. ಓಕೆ, ಆ್ಯಂಡ್ ಇದ್ರ ಮಧ್ಯೆ ಸೂರಜ್ ಈಜ ಫೂಲ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಬಟ್ ಅಲ್ಲಿ ರಘು ಹೇಳುವಂಥದ್ದು ಅವರವರ ಒಂದು ದೃಷ್ಟಿಕೋನ ಅದು. ಸೊ ಅವ್ರು ನಾವು ಫೂಲ್ ಅಂತ ಹೇಳಲಿಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಹಾಗೆ ನಾನು ಹೇಳುವಂಥದ್ದು ರಿಷಾಗೆ ಈ ಫೂಲ್ ಅನ್ನುವಂಥದ್ದು, ಗೂಬೆ ಅನ್ನುವಂಥದ್ದು, ಸೊ ದಡ್ಡ ಅನ್ನುವಂಥದ್ದು, ಸಿಂಪತಿ ಅನ್ನುವಂಥದ್ದು ನಿಜವಾಗ್ಲೂ ಇದು ರಾಂಗ್, ಇದು 100% ರಾಂಗ್. ಆಟ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಎಲ್ಲ ಓಕೆ, ಬಟ್ ಈ ಥರದ ಒಂದು ಅಟ್ಯಾಕ್ ಮಾಡುವಂಥದ್ದು ಸೊ ನನ್ನ ಪ್ರಕಾರ ಇದು ರಾಂಗ್ ಅಂತಲೇ ಹೇಳ್ತೀನಿ. ಓಕೆ, ಇದ್ರ ಮಧ್ಯೆ ಅಲ್ಲಿ ರಿಷಾ ಆ್ಯಂಡ್ ಜಾನ್ವಿ ಬಗ್ಗೆ ಕಿತ್ತಾಟ ನಡೆಯುತ್ತೆ. ಬಿಕಾಸ್ ರಿಷಾ ಅವರು ಸ್ಟಾರ್ಟಿಂಗ್ ಬಂದು ಒಂದು 2ನೇ ದಿನ ಅಂತ ಅನ್ಸುತ್ತೆ ಅಥವಾ ಮೊದಲನೇ ದಿನನೋ, ಸೊ ಹೊರಗಡೆ ಏನೇನು ನಡೀತದೆ ಎಲ್ಲ ನೋಡ್ಕೊಂಡು ಬಂದಿರೋದ್ರಿಂದ ಸೊ ಅಲ್ಲಿ ಜಾನ್ವಿ ಕೆಲವೊಂದು ಕಿವಿ ಮಾತನ್ನು ಹೇಳಿದರು. ಸೊ ಯಾಕೆ ನೀವು ಅವ್ರ ಜೊತೆಗೆ ಹೋಗ್ತೀರಾ, ತಪ್ಪು ಇರೋದನ್ನ ತಪ್ಪು ಅಂತ ಹೇಳಿದ್ದಕ್ಕೆಲ್ಲ ಸತ್ಯ ಅಂತ ಏನಕ್ಕೆ ಹೇಳ್ತೀರಾ, ಸೊ ಫ್ರೆಂಡ್ಶಿಪ್ ಮಾಡಿ, ಬಟ್ ಕೆಲವೊಂದು ತಪ್ಪುಗಳಿದ್ದಾಗ ಅದನ್ನು ಹೇಳಿ ಡೈರೆಕ್ಟಾಗಿ, ಫ್ರೆಂಡ್ಶಿಪ್ ಕಟ್ಟಾದರೂ ಪರವಾಗಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ಜೊತೆಗೆ ಕಾವ್ಯ ಕೂಡ ಕೆಲವೊಂದು ಮಾತು ಹೇಳಿದಾದ್ಮೇಲೆ ಸೊ ಅಲ್ಲಿ ಜಾನ್ವಿ ಎಲ್ಲ ಅರ್ಥ ಮಾಡಿಕೊಂಡು ಸೊ ನಾವೇನೋ ನೆಗೆಟಿವ್ ಆಗಿ ಹೋಗ್ತೀವಿ, ನಮ್ಮ ಕಾಲ ಮೇಲೆ ನಾವೇ ಒಂದು ಕಲ್ಲು ಹಾಕ್ಕೊಂಡ್ವೇನೋ, ನಮ್ಮ ಗುಂಡಿ ನಾವೇ ತೋಡ್ಕೊಂಡೇನೋ ರೀತಿಯಲ್ಲಿ ಫುಲ್ ಎಮೋಷ್ನಲ್ ಆಗಿ ಸ್ವಲ್ಪ ತಿದ್ಕೊಂಡಿದ್ರು. ನಾನು ಕೂಡ ಅಪ್ರಿಷಿಯೇಟ್ ಕೂಡ ಮಾಡಿದೆ. ಸೊ ಇಲ್ಲಿ ಬಂದು ಸೊ ಇಷ್ಟೆಲ್ಲ ಹೇಳಿದವಳು ಇವಾಗ ಸೊ ಇವಳೇ ಬಂದ್ಬಿಟ್ಟು ಈ ಥರ ಆಡ್ತಾಳಲ್ಲ, ಇವಳೇನು ದೊಡ್ಡ ಸಾಚನ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಅಲ್ಲಿ ಬಂದು ಜಾನ್ವಿ ಬಂದು ರಿಷಾ ಹತ್ರ ಬಂದು ಮಾತಾಡ್ತಾ ಇದ್ಲು. ಅದ್ರ ಜೊತೆಗೆ ಮುಜುಗರ ಆಗೋ ರೀತಿ ನಡ್ಕೊಂತಿದ್ದಾರೆ, ನನ್ನ ಮಗ ಅನ್ನೋದು, ಈ ಪದ ಬಳಕೆ ಎಲ್ಲ ಸರಿನಾ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ರು. ಮೇ ಬಿ ಕ್ಲೋಸ್ ಆಗಿರೋದಕ್ಕೆ ಹೇಳಿದ್ದು ಹಾಗೆ ಹೀಗೆ ಅಂತ ರಿಷಾ ಹೇಳ್ತಿರುವಂಥದ್ದು. ಮೇ ಬಿ ಚಂದ್ರಬಾಬು ವಿಚಾರದಲ್ಲಿ ಈ ಮಾತುಗಳು ಬಂತು ಅಂತ ಅನ್ಸುತ್ತೆ. ಓಕೆ, ಆ್ಯಂಡ್ ಇದೆಲ್ಲ ಆದಮೇಲೆ ಜಾನ್ವಿ ಆ್ಯಂಡ್ ಅಲ್ಲಿ ನಮ್ಮ ಅಶ್ವಿನಿ ಅವರು ಡಿಸ್ಕಷನ್ ಮಾಡ್ತಿದ್ದಾರೆ. ಆ್ಯಂಡ್ ಜಾನ್ವಿ ಹೇಳುವಂಥದ್ದು, ಆಶುಮಾ ನಾನು ನಿಮಗೆ ಛತ್ರಿ ಹಿಡಿಯೋಕ್ಕೆ ಬಂದಿದ್ದೀನಿ, ಆದರೆ ನಾನಂತೂ ಛತ್ರಿ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಛತ್ರಿ ಎಲ್ಲ ದೊಡ್ಡ ಬಕೆಟ್ ಹಿಡಿಯೋ ಹೋಗಿ ನೀನು ಅಂತ ಹೇಳ್ಬಿಟ್ಟು ರಿಷಾ ಹೇಳಿ ಅಲ್ಲಿ ಹೋಗ್ತಾಳೆ. ಅದಾದಮೇಲೆ ಅಲ್ಲಿ ನಾಣ್ಯಗಳ ಸುರಿಮಳೆ ಟಾಸ್ಕ್ನ ಎಂಡ್ ಮಾಡ್ತಾರೆ, ಅಂದರೆ ಅಲ್ಲಿಗೆ ಕಂಪ್ಲೀಟ್ ಅಂತ ಹೇಳ್ತಾರೆ. ಅದ್ರ ಮಧ್ಯೆ ಅಲ್ಲಿ ಉಸ್ತುವಾರಿಗಳು ಸಮ್ಮುಖದಲ್ಲಿ ಸೊ ನಾಣ್ಯಗಳನ್ನು ಲೆಕ್ಕ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಮೊದಲು ಸೊ ಪ್ರತಿ ಒಂದು ಸದಸ್ಯರ ಒಂದು ಗಳಿಕೆ ಕೌಂಟ್ ಮಾಡಬೇಕು, ಅದಾದಮೇಲೆ ನಂತರ ತಂಡದ ಒಂದು ಗಳಿಕೆಯನ್ನು ಕೌಂಟ್ ಮಾಡಬೇಕು ಅಂತ ಹೇಳಿದಾಗ ಸೊ ಅಲ್ಲಿ ರಿಷಾ ತಂಡದ ಇರುವಂಥದ್ದು 1310 ಪಾಯಿಂಟ್ಸ್ಗಳನ್ನ ಮಾಡ್ತಾರೆ, ಕಲೆಕ್ಟ್ ಮಾಡಿರ್ತಾರೆ ಅವರು. ಆ್ಯಂಡ್ ರಘು ಅವರು 1350 ಪಾಯಿಂಟ್ಸ್ಗಳನ್ನು ಸೊ ಅವರು ಗಳಿಕೆ ಮಾಡಿರ್ತಾರೆ. ಆ್ಯಂಡ್ ಸೂರಜ್ ತಂಡದವರು 1340, ಕೇವಲ 10 ಪಾಯಿಂಟ್ಸ್ಗಳಿಂದ ಸೊ ಅಲ್ಲಿ ಸೂರಜ್ ತಂಡ ಸೋಲ್ತು ಅಂತಲೇ ಹೇಳ್ಬೋದು ರಘು ತಂಡದಿಂದ. ಏನಾದರೂ ಕಾಂಪ್ರಮೈಸ್ ಆಗಿ ಆ ಕಾಯಿನ್ನ ತೊಗೊಂಡಿಲ್ಲ ಅಂತಂದರೆ ಕ್ಯಾಪ್ಟನ್ ರಘು ಜೊತೆಗೆ ಅವ್ರ ಇಡೀ ತಂಡ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತಿತ್ತು ಅಂತ ಹೇಳ್ಬೋದು. ಬಟ್ ರಘು ಮೇಲೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ. ಓಕೆ, ಆ್ಯಂಡ್ ಈ ಕಡೆಗೆ ಸೂರಜ್ ತಂಡ ಕೇವಲ 10 ಪಾಯಿಂಟ್ಸ್ಗಳಿಂದ ಸೊ ಔಟ್ ಆಗುವಂಥದ್ದು, ಅಂದರೆ ಸೋಲ್ತಾರೆ. ಇಲ್ಲಿ ರಘು ತಂಡ ವಿನ್ ಆಗ್ತಾರೆ. ಆ್ಯಂಡ್ ರಿಷಾ ತಂಡದಿಂದ ಅಲ್ಲಿ ಒಂದು ಕೆಲವು ಪಾಯಿಂಟ್ಸ್ಗಳನ್ನ ಡಿಡಕ್ಟ್ ಮಾಡಿ ಸೊ ಕೆಲವು 650 ಪಾಯಿಂಟ್ಸ್ಗಳನ್ನೇ ಕೊಡ್ತಾರೆ. ಬಿಕಾಸ್ ಅಲ್ಲೇನೋ ಎಕ್ಸ್ಚೇಂಜ್ ಮಾಡಿಕೊಂಡ್ರು ಅನ್ನೋದಕ್ಕೋಸ್ಕರ
ಸೊ ಅಲ್ಲಿ ಪಾಯಿಂಟ್ಸ್ಗಳನ್ನ ಕಟ್ ಮಾಡ್ತಾರೆ. ಸೊ ಉಸ್ತುವಾರಿಗಳು. ಓಕೆ, ಅಂಡ್ ಇದೆಲ್ಲ ಆದ್ಮೇಲೆ ಬಿಗ್ ಬಾಸ್ ವಾಯ್ಸ್ ಬರುತ್ತೆ. ಸೊ ರಘು ಪವರ್ ಒಂದು ಕಾಯಿನ್ ಆಯ್ಕೆ ಮಾಡ್ಕೊಂಡಿದ್ರಿಂದ ಅವರು ನೇರವಾಗಿ ಆ ಒಂದು ಅಭ್ಯರ್ಥಿ ಆಗ್ತಾರೆ, ಕ್ಯಾಪ್ಟನ್ಸಿ ಅಭ್ಯರ್ಥಿ ಆಗ್ತಾರೆ. ಬಟ್ ಅವ್ರ ತಂಡ ಗೆದ್ರು ಕೂಡ ಸೊ ಅದು ಹೊರಗಡೆ ಉಳಿಯುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದಾಗ ಸೊ ಇಡೀ ತಂಡ ಚಪ್ಪಾಳೆ ತಟ್ಟುತ್ತೆ ಒಂದು ರೀತಿಯಲ್ಲಿ. ಸೊ ಬೇಜಾರಲ್ಲಿ ಅಂತಾನೆ ಹೇಳ್ಬೋದು. ಅಂಡ್ ಇದ್ರ ಜೊತೆಗೆ ರಿಷಾ ಅವರು ಸೊ ಅವ್ರ ತಂಡ ಸೋತ್ರು ಕೂಡ ಅವರು ಆ ಒಂದು ಪವರ್ ಆಯ್ಕೆ ಮಾಡ್ಕೊಂಡಿದ್ರಿಂದ ಸೊ ಅವರು ಒಂದು ನೇರವಾಗಿ ಕ್ಯಾಪ್ಟನ್ಸಿ ಓಟಕ್ಕೆ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ ಅಂತ ಹೇಳ್ತೀನಿ. ಓಕೆ, ಅಂಡ್ ಇದ್ರ ಮಧ್ಯೆ ಅಲ್ಲಿ ಅಶ್ವಿನಿ ಆ್ಯಂಡ್ ಜಾನ್ವಿ ಅವರು ಸೊ ಸೂರಜ್ ತಂಡಕ್ಕೆ ನೀವೇ ರಿಯಲ್ ವಿನ್ನರು ಹಾಗೆ ಹೀಗೆ ಅಂತ ಅಪ್ರಿಸಿಯೇಷನ್ ಮಾಡಿದ್ರು. ಅಲ್ಲಿ ರಾಶಿಕಾ ಅವರು ಅಳ್ತಾ ಇದ್ರು. ಸೊ ಏನೂ ಮಾಡೋಕ್ಕಾಗಲ್ಲ. ಇದ್ರ ಮಧ್ಯೆ ಅಶ್ವಿನಿ ಆ್ಯಂಡ್ ಧ್ರುವ ಡಿಸ್ಕಷನ್ ಮಾಡ್ತಾ ಇದ್ರು. ಅಗೇನ್ ಅಶ್ವಿನಿ ಅದೇ ಹಾಕ್ಕೊಡೋದೇನೆ. ಧ್ರುವ ಕೂಡ ಹೇಳುವಂಥದ್ದು ಸೊ ನಿಮ್ಮೊಬ್ಬರನ್ನ ಗೆಲ್ಸೋಕೆ ಸೊ ಇಡೀ ತಂಡ ನಿನ್ನೆ ಕಷ್ಟಪಡಬೇಕಿತ್ತ, ಹಾಗೆ ಮಾಡಬೇಕಿತ್ತ ಅನ್ನೋ ರೀತಿಯಲ್ಲಿ ಧ್ರುವ ಹೇಳುವಂಥದ್ದು. ನೀವು ಯಾರು ಮಾತಾಡಲ್ಲ ಹಾಗೆ ಹೀಗೆ ಅಂತ ಬಂತು. ಬಟ್ ಧ್ರುವ ಅಂತ ಹೇಳಿರುವಂಥದ್ದು ಸೊ ಇದೇ ರೀತಿಯಲ್ಲಿ ಸತೀಶ್ ಆ್ಯಂಡ್ ಚಂದ್ರಪ್ರಭಾ ಕೂಡ ಮಾಡಿದ್ರು. ಸೊ ಅವ್ರವ್ರ ಗೇಮ್ ಆಡೋಕೆ ಬಂದರೆ ಗೇಮ್ ಅಷ್ಟೇ ಆಡುವಂಥದ್ದು ಅನ್ನೋ ಮಾತುಗಳು ಬಂತು. ಅವ್ರು ಬಟ್ ಏನಂತಂದರೆ ಅಶ್ವಿನಿದು ಸೊ ಎಲ್ಲರ ಜೊತೆಗೆ ಹೋಗಿ ತಂದು ಹಾಕಬೇಕು. ಸೊ ಅವ್ರಿಗಂದರೆ ವೆಲ್ ಕಾರ್ಡ್ ಎಂಟ್ರಿ ಕಂಡ್ರೆ ಅವ್ರಿಗೆ ಆಗ್ತಾ ಇಲ್ಲ. ಸೊ ಎಲ್ಲರೂ ಕೂಡ ಅವ್ರ ಮೇಲೆ ಎತ್ತು ಕಟ್ಟಬೇಕು ಅನ್ನೋದು ಒಂದೇ ಒಂದು ರೀತಿಯಲ್ಲಿ ಅವ್ರ ತಲೆ ಇರುವಂಥದ್ದು. ಓಕೆ, ಸೊ ಇದ್ರ ಮಧ್ಯೆ ಅಲ್ಲಿ ದೀಪಾವಳಿ ಸೆಲೆಬ್ರೇಷನ್ ಎಲ್ಲ ಆಗುತ್ತೆ. ಮನೆಯಿಂದ ಊಟ ಬರುತ್ತೆ, ಪೂಜೆ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ ಆ್ಯಂಡ್ ಪಟಾಕಿ ಹೊಡಿತಾರೆ. ಆ್ಯಂಡ್ ಇದ್ರ ಮಧ್ಯೆ ಊಟ ಮಾಡೋ ಟೈಮಲ್ಲಿ ನಮ್ಮ ಮಾಳು ಕೂಡ ಅಳ್ತಾ ಇದ್ರು. ಓಕೆ, ಮನೆ ಮೇ ಬಿ ನೆನಪಾಗಿರುತ್ತೆ. ಸೊ ಅದಕ್ಕೋಸ್ಕರ ಅಳ್ತಾ ಇದ್ರು. ಓಕೆ, ಇದ್ರ ಮಧ್ಯೆ ಅಲ್ಲಿ ಮಾರ್ನಿಂಗ್ ಆಗುತ್ತೆ. ಸೂರಜ್ ಆ್ಯಂಡ್ ರಘು ಅವರು ಡಿಸ್ಕಷನ್ ಮಾಡ್ತಾರೆ. ಅಂದರೆ ಏನೇನು ನಡೀತಾ ಇದೆ, ಸೊ ಯಾರ್ಯಾರು ರಾತ್ರಿ ಎಲ್ಲ ಕೋಪ ಮಾಡ್ಕೊಂಡಿದ್ರು, ಸೊ ಹೇಗೆ ನಡೀತಿದೆ ಅಂತ ನಮ್ಮ ಸೂರಜ್ ಅವ್ರು ಕೇಳುವಂಥದ್ದು. ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತೆಲ್ಲ ನಡೀತಾ ಇತ್ತು. ಅದ್ರ ಮಧ್ಯೆ ಅಲ್ಲಿ ನಮ್ಮ ರಾಶಿ ಬರ್ತಾರೆ. ಸೊ ರಾಶಿ ಬಂದಾದ್ಮೇಲೆ ರಾಶಿ ಕೇಳುವಂಥದ್ದು, ನೀನಿದ್ರೆ ಆ ಸ್ಥಾನದಲ್ಲಿ ಏನು ಮಾಡ್ತಿದ್ದೆ ಅಂತ ಕೇಳಿದಾಗ ಅಲ್ಲಿ ರಾಶಿ ಹೇಳುವಂಥದ್ದು ಸೊ ಇಲ್ಲಿ ನಿಮಗೋಸ್ಕರ ಬಂದಿರ್ತೀರ. ಸೊ ಆ ಒಂದು ಪಾಯಿಂಟ್ ಅಂತ ಬಂದಾಗ ಮೇ ಬಿ ಸ್ವಾರ್ಥಿಗಳು ಆಗಬೇಕು ಒಂದು ಪಾಯಿಂಟಲ್ಲಿ ಅನ್ನೋ ರೀತಿಯಲ್ಲಿ ರಾಶಿ ಅವ್ರು ಹೇಳ್ತಿದ್ರು. ಬಟ್ ರಾತ್ರಿ ಮಾತ್ರ ಫುಲ್ ಕಿರ್ಚಾಡ್ತಿದ್ರು ಎಲ್ಲರೂ ಕೂಡ. ಆ್ಯಂಡ್ ಅಲ್ಲಿ ಅಶ್ವಿನಿ ಆ್ಯಂಡ್ ರಕ್ಷಿತಾ ಮಲ್ಲಮ್ಮ ಕೂಡ ಡಿಸ್ಕಷನ್ ಮಾಡ್ತಾಯಿದ್ರು. ಸೊ ಅಗೇನ್ ಅಶ್ವಿನಿ ಅವ್ರು ಕೇಳುವಂಥದ್ದು, ಯಾರಿಗೆ ಸಪೋರ್ಟ್ ಮಾಡ್ತೀಯ ನೀನು ಹಾಗೆ ಅಂತಂದಾಗ ಅಲ್ಲಿ ರಘು ಅಂತ ಹೇಳ್ತಾರೆ. ಬಿಕಾಸ್ ಅವರು ಅವರ ಒಂದು ದೃಷ್ಟಿಕೋನದಲ್ಲಿ ಸೊ ಅವರು ಸರಿ ಇರಬಹುದು ಅನ್ನೋ ಒಂದು ಮಾತನ್ನು ನಮ್ಮ ರಕ್ಷಿತಾ ಅವ್ರು ಹೇಳೋವಂಥದ್ದು. ಅಗೇನ್ ನಾನು ಹೇಳುವಂಥದ್ದು ಏನು ಗೊತ್ತಾ, ಆ ಹೀಟ್ ಆಫ್ ದಿ ಮೂಮೆಂಟಲ್ಲಿ ಯಾರೇ ಏನೇ ಮಾತಾಡಿದ್ರು ಕೂಡ ಸೊ ಥಿಂಕ್ ಮಾಡಿದಾಗ ಕೂಲಾಗಿ ಖಂಡಿತವಾಗ್ಲೂ ಅವ್ರವ್ರು ಮಾಡಿದ್ದು ಇಲ್ಲಿ ಆಡ್ಲಿಕ್ಕಂತ ಬಂದಿರುವಂಥದ್ದು. ಅವ್ರವ್ರ ದೃಷ್ಟಿಕೋನದಲ್ಲಿ ಅವರು ಕರೆಕ್ಟಾಗಿ ಇರ್ತಾರೆ. ಹಾಗಂದಿನ ಮಾತ್ರಕ್ಕೆ ತಂಡದವ್ರಿಗೆ ಬೇಜಾರಾಗಿರಲ್ವಾ? 100% ಬೇಜಾರಾಗಿರುತ್ತೆ. ಅಷ್ಟೊಂದು ಕಷ್ಟಪಟ್ಟಿದ್ರೆ ಬೇಜಾರಾಗೇ ಆಗುತ್ತೆ. ಬಟ್ ಒಂದು ಸತ್ಯನ ಇಲ್ಲಿ ಒಪ್ಕೊಬೇಕಾಗಿರೋದು ಏನು ಅಂತಂದರೆ ಅವ್ರವ್ರಿಗೆ ಅವಕಾಶ ಎಲ್ಲಿ ಸಿಗುತ್ತೆ ಅವ್ರು ಗೆಲ್ಲೋವಂಥದ್ದು. ಸೊ ಅವ್ರಿಗೆ ಏನು ಮಾಡಬೇಕು, ಏನು ಬೇಕಾದರೂ ಮಾಡ್ಬೋದು ಅಂತ ನನಗನ್ಸುತ್ತೆ. ಓಕೆ, ಇದ್ರ ಮಧ್ಯೆ ಅಲ್ಲಿ ಧನುಷ್ ಆ್ಯಂಡ್ ಜಾನ್ವಿ ಹೇಳುವಂಥದ್ದು ಅಶ್ವಿನಿ ಹತ್ರ ನಮ್ಗೇನಾದರೂ ಆ ಥರ ಸಿಕ್ಕಿದ್ರೆ ನಾವು ತಗೋತಿರಲಿಲ್ಲ ಅಂತ ಹೇಳ್ತಾರೆ. ಅದೇನು ಅಂತಂದರೆ ಹಿಂಗೆ ಆಗೋದಿಲ್ಲ. ಬಿಕಾಸ್ ಯಾರಿಗೆ ಏನು ಸಿಗುತ್ತೆ ಆ ಸಿಚುವೇಶನಲ್ಲೇ ಅವ್ರದ್ದು ಯೋಗ್ಯತೆ ಗೊತ್ತಾಗುವಂಥದ್ದು. ನಮಗೆ ಸಿಕ್ಕಿದ್ರೆ ಹೆಂಗೆ ಮಾಡ್ತಿದ್ವಿ, ಸಿಗದಿದ್ರೆ ಹಿಂಗೆ ಮಾಡ್ತಿದ್ವಿ, ಅದೆಲ್ಲ ಇಲ್ಲ. ಪ್ರೆಸೆಂಟಲ್ಲೇ ಬದುಕಬೇಕಾಗತ್ತೆ ಆ ಮನೆ ಒಳಗಡೆ, ಇಲ್ಲ ಅಂತಂದರೆ ಆಗಲ್ಲ. ಇದ್ರ ಮಧ್ಯೆ ಅಲ್ಲಿ ನಮ್ಮ ಸ್ಪಂದನ ಒಂದು ಮಾತು ಹೇಳ್ತಾರೆ. ಸುದಿಗೆ ಅಲ್ಲಿ ಒಂದು ಆಟನ ಗೆದ್ದುಕೊಟ್ಟು ಫೈನಲಿಸ್ಟ್ ಮಾಡಿರೋವಂಥದ್ದು ನಮ್ಮ ಯಾರು ಮಾಳು ಅವರು. ಬಟ್ ಅದೇ ಒಂದು ವೀಕಲ್ಲೇ ಸೊ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ. ಇದು ಯಾವುದು ಮತ್ತೆ ಸ್ವಾರ್ಥ ಅಲ್ವಾ? ಇದು ಬೆನ್ನಿಗೆ ಸೂರ್ಯ ಹಾಕುವಂಥದ್ದಲ್ವಾ ಹಾಗಿದ್ರೆ ಇದು? ಇದ್ರ ಮಧ್ಯೆ ಗಿಲ್ಲಿ ಫುಲ್ ನಮ್ಮ ಕಾವ್ಯಗೋಸ್ಕರ ಕೆಂಪೇಗೌಡ ಮೀಸೆ ಎಲ್ಲ ಮಾಡ್ಕೊಂಡಿದ್ದ. ಆ್ಯಂಡ್ ಇದಾದಮೇಲೆ ಒಂದು ಕಿತ್ತಾಟ ನಡೆಯುತ್ತಪ್ಪ ಅಲ್ಲಿ ಕಾವ್ಯದು ಮತ್ತು ಯಾರು ನಮ್ಮ ಅಶ್ವಿನಿದು. ಸ್ಟಾರ್ಟ್ ಏನೋ ತುಂಬ ಚೆನ್ನಾಗಿ ಒಂದು ಒಳ್ಳೆ ರೀತಿಯಲ್ಲೇ ಸ್ಟಾರ್ಟ್ ಮಾಡಿರುವಂಥದ್ದು ನಮ್ಮ ಧ್ರುವಂತು. ಕೆಲವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಮನೆ ಒಳಗೆ, ಇನ್ನು ಕೆಲವರು ಕೆಲಸ ಮಾಡ್ತಾ ಇಲ್ಲ. ಮನೆ ತುಂಬ ಗಲೀಜು ಇಟ್ಕೊಂತಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಕನ್ಸರ್ನ್ ಮಾಡಿ ಹಾಗೆ ಮಾಡಿ ಕೆಲಸ ಮಾಡಲಿಕ್ಕೆ ಡಿವೈಡ್ ಮಾಡೋಣ ಅನ್ನೋ ರೀತಿಯಲ್ಲಿ ಮಾತುಕತೆ ನಡೆಯುತ್ತೆ. ಸೊ ಅಲ್ಲಿ ಏನೇನು ಡಿಸ್ಕಷನ್ ಆಯಿತು ಏನೇನಾಯಿತು ಅಂತಂದ್ರೆ ಎಲ್ಲೂ ಫುಲ್ ಗಬ್ಬಿ ಹಬ್ಬಿಸ್ಬಿಟ್ರು. ಇದ್ರ ಮಧ್ಯೆ ಕಾಕ್ರೋಚಲ್ಲಿ ನಮ್ಮ ರಕ್ಷಿತಾಗೆ ಒಂದು ಇವಳು ಯಾವಳೋ ನಿನ್ನೆ ಮೊನ್ನೆ ಸಡೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬರುತ್ತೆ ಡಿಸ್ಕಷನ್ ಟೈಮಲ್ಲಿ. ಅವಳೇನೋ ಕರೆದಿದ್ದಕ್ಕೆ ಕೇಳಿಸ್ಕೊಂಡಿಲ್ಲ ಅನ್ನೋದಕ್ಕೋಸ್ಕರನೇ ಈ ರೀತಿಯಲ್ಲಿ ಮಾತಾಡ್ತಾನೆ. ಬಟ್ ಇದು ಯಾವ ರೀತಿ ಭಾಷೆ ಅನ್ನೋದು ಅರ್ಥ ಆಗ್ತಿಲ್ಲ ನನಗೆ. ಇಷ್ಟೊಂದು ದುರಾಂಕಾರ ಏನಕ್ಕೆ ಕೆಲವ್ರ ಮೇಲೆ ಅಷ್ಟೊಂದು ಅಸಡ್ಡೆ, ಅಷ್ಟೊಂದು ದುರಾಂಕಾರ ಏನಕ್ಕೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ನಿಜವಾಗ್ಲೂ ವರ್ಸ್ಟ್ ಆ್ಯಂಡ್ ವರ್ಸ್ಟ್ ಗುರು ಈ 3 ಜನ ಇದ್ದಾರಲ್ಲ, ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಆ್ಯಂಡ್ ಸುದಿ, ಈ ಜಾನ್ವಿ ಏನು ಮಾತಾಡ್ತಾರೆ ಅಂತಲೇ ಅರ್ಥ ಆಗಲ್ಲ. ಆ ಒಂದು ಡಿಸ್ಕಷನಲ್ಲಿ ಒಂದು ಏನೋ ಒಂದು ಮನುಷ್ಯನ ಕೆಲಸದ ಬಗ್ಗೆ ಮಾತಾಡಬೇಕಾದ್ರೆ ಈ ರೀತಿಯ ಮಾತುಗಳು ಏನಾದ್ರು ಆಡ್ಬೇಕು. ಡಿಸ್ಕಷನ್ ಮಾಡಿ ಪ್ರತಿವಾದ ಏನು ಬೇಕಾದರೂ ಮಾಡಿ, ಅದೆಲ್ಲ ಬಿಟ್ಬಿಟ್ಟು ನಿಮ್ಮ ಪದಗಳು ನೋಡ್ತಾ ಇದ್ದಾರೆ ಯಾವ ರೇಂಜಿಗೆ ಆಡ್ತೀರಾ ನೀವು? ಅಲ್ಲೇ ಅಶ್ವಿನಿ ಇದ್ದಾಳೆ, ಅಟ್ಲೀಸ್ಟ್ ಅವಳು ಹಿಂಗೆ ಮಾತಾಡಬಾರ್ದು, ತಪ್ಪಾಯಿತು ಅಂತ ಕೇಳಿ ಸಾರಿ ಕೇಳಿ ಹಾಗೆ ಅಂತ ಹೇಳೋದು ಬಿಟ್ಬಿಟ್ಟು ಸೊ ಇದನ್ನು ಹೈಲೈಟ್ ಮಾಡಬೇಡಿ, ಮುಗೀತು, ಅದ್ರ ಮತ್ತೆ ಮಾತಾಡಬೇಡಿ, ತುಂಬ ದೊಡ್ಡದಾಗುತ್ತೆ. ಏನಕ್ಕೆ ಮಾತಾಡಬಾರ್ದು? ತಪ್ಪು ಮಾಡಿದ್ರೆ ಅಂದಮೇಲೆ ಅದು ಸಾರಿ ಕೇಳಬೇಕದು. ಯಾಕೆ ನಿಮ್ಮವರು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಯ್ತು. ಅದೇ ಬೇರೆಯವ್ರು ಹೇಳಿದಿದ್ರೆ ಸುಮ್ಮನೆ ಬಿಡ್ತಿದ್ರ ನೀವು? ನಾಚಿಕೆ ಆಗೋದಿಲ್ವಾ? ಮುಗೀತಾ? ಈ ಅಶ್ವಿನಿ ಹೋಗ್ಬಿಟ್ಟು ತಿರುಗಿ ಕಾವ್ಯ ಮೇಲೆ. ಅಂದರೆ ಇವರಿಗೆ ಯಾರಾದರೂ ಒಂದು ಸ್ವಲ್ಪ ಒಂಚೂರು ಏರ್ ಧ್ವನಿಲಿ ಮಾತಾಡಿದ್ರೆ ತಡ್ಕೊಳಕ್ಕಾಗಲ್ಲ. ಅಗೇನ್ ಡಿಸ್ಕಷನ್ ಆಗ್ತಿದೆಯಲ್ಲ, ಕಾವ್ಯ ಏನೋ ಕೇಳ್ತಿದ್ದಾರೆ, ನೀವು ಗಿಲ್ಲಿಗೆ ಹೇಳಿದ್ರ ಅಂತ ಜಸ್ಟ್ ಕೇಳಿರೋವಂಥದ್ದು, ಅದಕ್ಕೂ ಫುಲ್ ರೈಸ್ ಆಗೋದು. ಸುಮ್ಮನೆ ನಾನ್ ಸೆನ್ಸ್ ಥರ ಮಾತಾಡಬಾರ್ದು ಹಾಗೆ ಹೀಗೆ. ಏನು ನಾನ್ ಸೆನ್ಸ್ ಥರ ಮಾತಾಡಬಾರ್ದು? ಅಲ್ಲೇನು ಸಿಗ್ತಾ ಡಿಸ್ಕಷನ್ನು ಏನು ಕಿರ್ಚಾಡ್ತಾರೆ ಗುರು, ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ. ಅಥವಾ ಯಾರಾದರೂ ಒಬ್ರು ಒಪ್ಕೊಂತಿದ್ದಾರೆ ಅಂತಂದರೆ ಇಲ್ಲಿ ಇವರೇ ಎತ್ತುವಂಥದ್ದು ರಾಂಗ್ ಆಗಿ ಡಿಸಿಷನ್ಗಳು. ಅದು ಹಂಗೆ ನಾನು ಒಪ್ಪಲ್ಲ.
ಅದು ನನಗೆ ಒಪ್ಪಿಗೆ ಇಲ್ಲ. ಒಂದು ನೀಟಾಗಿ ನಡೀತಿರುವಂಥ ಮನೆಗೆ ಏನಾದರೂ ಒಂದು ಕಲ್ಲು ಹಾಕಬೇಕು, ಬೆಂಕಿ ಹಚ್ಚಬೇಕು ಅನ್ನೋದಂಥದ್ದು ಇವ್ರದ್ದು. ಎಲ್ಲರೂ ಒಪ್ಕೊಂಡಿರ್ತಾರೆ, ಇವ್ರು ಒಪ್ಕೊಳ್ಳಲ್ಲ. ಆಮೇಲೆ ಇವ್ರಿಗೆ ಯಾರಾದರೂ ಒಂದು ಚೂರು ಏರ್ ಧ್ವನಿಲಿ ಮಾತಾಡಿದ್ರೆ ಅಲ್ಲಿ ಫುಲ್ ಜಗಳ. ಇವ್ರು ಮಾತ್ರ ಬೇರೆಯವ್ರಿಗೆ ಏನು ಬೇಕಾದರೂ ಮಾತಾಡ್ಬೋದು. ಇದು ಯಾವ ಊರ ನ್ಯಾಯ ಗುರು ಇದು? ಅದೇ ರೀತಿಯಲ್ಲಿ ಆಗಿರುವಂಥದ್ದಲ್ಲಿ ಕಾವ್ಯಗೆ. ಕಾವ್ಯಗೆ ಏನು ಗೊತ್ತು, ಇವ್ರು ಏನು ಅಂತ ಗೊತ್ತು. ಸೊ ಅದಕ್ಕೋಸ್ಕರನೇ ಅವ್ರು ಮಾತಾಡಿದಾಗ ಇವ್ರು ಮಾತಾಡೋದು, ಕಾವ್ಯನೂ ಮಾತಾಡೋದು. ಸೊ ಅಲ್ಲಿ ಫುಲ್ ಕಿತ್ತಾಟ ಶುರು ಆಯಿತು. ಯಾವ ರೇಂಜಿಗೆ ಬಂದ್ರೆ ಹೊಡೆದಾಟ ಒಂದು ಆಡ್ಬೇಕು ಅಷ್ಟೇ ಅವ್ರಿಬ್ರು ಅಲ್ಲಿ. ಆ ರೇಂಜಿಗೆ ಕಿರ್ಚಾಟ. ಅಂದರೆ ಅವ್ರ ಲೆವೆಲಿಗೆ ಮಾತಾಡಬಾರ್ದು. ಅವಳಿಗೊಂದು ಇದೆ, ನಾನು ಡಿಕ್ಟೇಟರ್ ಅನ್ನೋ ರೀತಿಯಲ್ಲಿ ಅವ್ರು ಅಂದಂಗೆಲ್ಲ ಅನ್ಸ್ಕೊಬೇಕು. ಅವ್ರ ವಿರುದ್ಧ ತಿರುಗಾಡ್ಬಿಟ್ರೆ ಈ ರೀತಿಯಲ್ಲಿ ಕಿತ್ತಾಟ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಶಿವನೇ, ಕೊನೆಗೇನೋ ಮುಗಿಯುತ್ತೆ ಕಿತ್ತಾಟ. ಅದಾದಮೇಲೆ ಧ್ರುವಂತ್ ಗಿಲ್ಲಿ ಡಿಸ್ಕಷನ್ ಮಾಡ್ತಾರೆ ಗಾರ್ಡನ್ ನೀರದಲ್ಲಿ. ಧ್ರುವಂತ್ ಹೇಳುವಂಥದ್ದು, ಆ ಸುದಿ ಅಶ್ವಿನಿ ಏನೇ ಹೇಳಿದ್ರು ಕೂಡ ಅವ್ನು ಮಾತಾಡಲ್ಲ, ಆಮೇಲೆ ಕೆಲಸನೂ ಮಾಡಲ್ಲ ಅವನು. ಈ ಮನೆಯಲ್ಲಿ ಇನ್ನು ಮುಂದೆ ಯಾರೇ ಏನು ತಪ್ಪು ಮಾಡಿದ್ರು ಕೂಡ, ಅದು ಅಶ್ವಿನಿ ಆಗಲಿ, ಸುದಿ ಆಗಲಿ, ಜಾನ್ವಿ ಆಗಲಿ, ನಾವು ಸ್ಟ್ಯಾಂಡ್ ತೊಗೊಳ್ಳೋಣ, ಅದನ್ನು ಎಲ್ರಿಗೂ ಕೂಡ ಹೇಳು, ಕಾವ್ಯ ಕೂಡ ಹೇಳು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಮೇ ಬಿ ಧ್ರುವಂತ್ ಇವಾಗ ತನ್ನ ಆಟನ ಸ್ಟಾರ್ಟ್ ಮಾಡಿದಾನೆ ಅಂತ ಅನಿಸುತ್ತೆ. ಬಟ್ ಈ ಅಶ್ವಿನಿ, ಸುದಿ, ಜಾನ್ವಿ ಇವರಿಬ್ಬರು ಮತ್ತೆ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಬೆಂಕಿ ಹಚ್ಚೋ ಕೆಲಸ. ಉಸ್ತುವಾರಿಗಳಂತರೂ ಉಸ್ತುವಾರಿಗಳ ಥರ ಇರಬೇಕಾಗಿತ್ತೆ ಹೊರತು, ಇವತ್ತಿನ ಈ ಒಂದು ಕಿತ್ತಾಟಕ್ಕೆ ಮೂಲ ಕಾರಣ ಅಂತಂದರೆ ಅದು ಅಶ್ವಿನಿನೇ. ಅವಳಿಲ್ಲ ಅಂತಂದರೆ ಈ ಕಿತ್ತಾಟಗಳೇ ಆಗ್ತಿರಲಿಲ್ಲ. ಅವಳೇ ಬೆಂಕಿ ಹಚ್ಚಿರುತ್ತದೆ ಎಲ್ಲನೂ. ಅವರು ಟೀಮ್ ಡಿಸ್ಕಷನಲ್ಲಿ ಏನೋ ಒಂದು ಮಾಡ್ಕೊತಿದ್ರು, ಅಲ್ಲಿಗೆ ಸಾಲ್ವ್ ಆಗೋದು. ಬಟ್ ಅದಕ್ಕೆ ತೀರಾ ಬೆಂಕಿ ಹಚ್ಚಿರುವಂಥದ್ದು ಅಂತಂದರೆ ಇವರೇನೆ. ಬಿಕಾಸ್ ಅವ್ರು 3 ಜನ ಸೇರಿ ಅವಳನ್ನ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕಿಂದ ಆಚೆ ಇಟ್ಟಿದ್ದಕ್ಕೋಸ್ಕರ. ಅದೊಂದೇ ಕಾರಣ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಇಷ್ಟಿತ್ತಪ್ಪ ಇವತ್ತಿನ ಒಂದು ಎಪಿಸೋಡ್ ರಿವ್ಯೂ. ತುಂಬ ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ, ಯಾರ್ಯಾರು ಏನೇನು ಹೇಳಿದ್ರು, ಏನೇನಾಯಿತು ಅನ್ನೋವಂಥದ್ದು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.